Going to see ghost. Okay friends, bye. ನೋಡಿ ಇಲ್ಲಿ ಡೇಂಜರ್ ಅಂತ ಬರ್ತಿದೆ, ಅವ್ರು ಬೇರೆ ಡೇಂಜರ್ ಆಗ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಟ್ರೆಕ್ಕಿಂಗ್ ಪಾಯಿಂಟ್ ಇಲ್ಲಿಂದ ಶುರುವಾಗುತ್ತೆ. ಮೇಲ್ಗಡೆ ಒಂದು ರಹಸ್ಯವಾದ ಜಾಗ ಇದೆ, ಹೋಗಿ ನಿಮಗೆ ತೋರಿಸ್ತೀವಿ. ಜರ್ನಿ ನೋಡೋಣ ಬನ್ನಿ. ನಾವು ಬಂದಿರೋಂಥ ಜಾಗ ಬೆಂಗಳೂರಿಂದ ಸುಮಾರು 100 ಕಿಲೋಮೀಟರ್ ಇದೆ. ಊರ ಹೆಸರು ಹೇಳಲ್ಲ, ಬೇಕಾದರೆ ಸುಮ್ಮನೆ ಅದು ಅಬ್ಯಾಂಡೆಂಡ್ ವಿಲೇಜ್ ಅಂತ ಕರ್ಕೊಬೋದು. ಇದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದ್ಸತಿ ಕೌಂಟ್ ಹಾಕೊಂಡ್ಬೋಣ. 1 2 3 4 5 ನನ್ನ ಸೇರ್ಸ್ 6 ಜನ ಬಂದಿದ್ದೀವಿ ನಾವು. ಕೆಳಗಡೆ ಇರೋ ಊರಿಂದ 4 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡೋದ್ರೆ ದ ಅಬ್ಯಾಂಡೆಂಡ್ ವಿಲೇಜ್ ಸಿಗುತ್ತೆ. ಟೈಮ್ ಇವಾಗ 6 ಗಂಟೆ ಆಯಿತು. ನಾವು ಬಿಟ್ಟು ಒಂದು 5 ನಿಮಿಷ ಆಗಿದೆ. ನಾವು ಈ ಊರ ಬಗ್ಗೆ ತುಂಬ ಕಥೆಗಳು ಕೇಳಿದ್ದೀವಿ. ತುಂಬ ಮನೆಗಳಿದೆಯಂತೆ, ಆದರೆ ಮನೇಲಿ ಮನುಷ್ಯರಿಲ್ವಂತೆ. ಊರನ್ನ ಕಾಯೋದಕ್ಕೆ ದೇವಸ್ಥಾನ ಇದೆಯಂತೆ, ಆದರೆ ದೇವರಿಲ್ವಂತೆ. ಈ ಕಾಡಲ್ಲಿ ಪ್ರಾಣಿಗಳು ಕೂಡ ಇದೆಯಂತೆ. ಬೆಳಕಿದ್ದಾಗೆ ಕಾಡಲ್ಲಿ ಹೋಗೋದಕ್ಕೆ ಭಯ ಆಗುತ್ತೆ. ನಾವು ಬೇರೆ ರಾತ್ರಿ ಬಂದುಬಿಟ್ಟಿದ್ದೀವಿ. ಏನಾದರೂ ಆದರೆ ಗಾನ್ ಕೇಸ್ ಅಷ್ಟೇ. ಆದರೆ ತುಂಬ ಜನ ಒಂಥರ ನೆಗೆಟಿವ್ ಎನರ್ಜಿ ಇದೆ, ದೆವ್ವ ಅದು ಇದು ಅಂತೆಲ್ಲ ಹೇಳಿದ್ದಾರೆ. ದೆವ್ವ ಅಂದಿದೆ ಅನ್ಸತಿ ಕೌಂಟ್ ಹಾಕೊಂಬೋಣ. 1 2 3 4 5 ಓಕೆ. ಜಾಗ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ದಿರ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಅಲ್ಲಿ ಹೋಗಿ ಕ್ಯಾಂಪ್ ಹಾಕ್ಕೊಳೋದು ಫುಲ್ ಭಯ ಆಗುತ್ತೆ. ಒಂದು 20% ಹತ್ತಿದ್ದೀವಿ. ಇಷ್ಟೊತ್ತಿಗೆ ಫುಲ್ ಶಾಖೆ ಆಗಿಬಿಟ್ಟಿದೆ. ಟೆಂಪ್ರೇಚರ್ ಅಮ್ಮಮ್ಮ ಅಂದರೆ ಒಂದು 18 ಡಿಗ್ರೀಸ್ ಇರ್ಬೋದು. ಇಷ್ಟೊತ್ತಿಗೆ ನೋಡಿ ಫುಲ್ ಬೆವರೆಲ್ಲ ಸೋರ್ತಿದೆ. ಲೈಟ್ ಬೇರೆ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಮಿಣಕ್ ಅಂತಿದೆ. ರೆಸ್ಟ್ ನಂಬರ್ 1 ಇದು. ಎಲ್ಲ ಕೂತ್ಕೊಂಡು ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಇಲ್ಲ ಅಂದವೆ ಹತ್ತುವಾಗ ಸ್ಪೈಡ್ರ್ ವೆಬ್ಬೆಲ್ಲ ಮಕ್ಕಕ್ಕೆ ಹೊಡಿತಿದೆ. ಗೊತ್ತಿಲ್ಲ ಎಷ್ಟು ದಿನ ಆಯಿತು ಇಲ್ಲಿ ಜನ ಓಡಾಡಿ. ಇಲ್ಲಿ ರೆಸ್ಟ್ ಇಸ್ಕೊಂಡಿದ್ದೀವಿ ನೋಡಿ. ಒಂದು ಕಾಲು ಭಾಗ ಹಾಕಿದ್ಮೇಲೆ ಒಂದು ಅರ್ಧ ಹತ್ತಿದ್ದೀವಿ. ಶರ್ಟ್ ಎಲ್ಲ ನೆಂದೋಗಿದೆ, ಬೆವರೆಲ್ಲ ಸುರಿತಿದೆ. ನಿಮ್ಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಇಷ್ಟು ದೂರ ಇರುತ್ತೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. 4 ಕಿಲೋಮೀಟರ್ ಎಲ್ಲ ಈಸಿಯಾಗಿ ಹತ್ಬೋದು ಅಂದ್ಕೊಂಡಿದ್ವಿ, ಆದರೆ ತುಂಬ ಕಷ್ಟ ಇದೆ. ಹೆಂಗೋ ನಮ್ಮ ಹುಡುಗ ಸ್ನ್ಯಾಕ್ಸ್ ಎಲ್ಲ ತಂದಿದ್ದಾನೆ, ತಿನ್ಕೊಂಡು ಆಮೇಲೆ ತಕ್ಷಣ ಮಾಡೋಣ. ಇವ್ರಿಗೇನೋ ಎಲಿಫೆಂಟ್ ಸೌಂಡ್ ಕೇಳಿಸು ಅಂತ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಕ್ಯಾಮ್ರಾಮನ್ ಅಲ್ವಾ, ಅದಕ್ಕೆ ಹಿಂದೆನೇ ಇದ್ದೀನಿ. ನೋಡಿ ಇಲ್ಲಿ ಡೇಂಜರ್ ಅಂತ ಬರ್ತಿದೆ, ಅವ್ರು ಬೇರೆ ಡೇಂಜರ್ ಆಗ. ಅಲ್ಲೇನೋ ಆನೆ ಥರ ಸೌಂಡ್ ಬರ್ತಾ ಇದೆ, ಕೇಳಿಸ್ತಾ ನಿಮಗದು? ನಂಗೆ ಕೇಳಿಸ್ತು, ಅಷ್ಟೊಂದು ಕ್ಲಿಯರಾಗಿ ಏನು ಕೇಳಿಸಿಲ್ಲ ನನಗೆ. ಆನೆನೇನೋ ಅದು? ಅದಷ್ಟು ಕ್ಲಿಯರಾಗಿ ಆನೆ ಥರನೇ ಸೌಂಡ್ ಬೇರೆ ಕೇಳಿಸ್ತಾ ಇದೆ. ಇವ್ರು ಬೇರೆ ಮುಂದೆ ಹೋಗ್ತಾ ಇದ್ದಾರೆ ನೋಡೋದಕ್ಕೆ. ಇರು ನೋಡು, ನನಗೇನು ಅಷ್ಟೊಂದು ಏನು ಕ್ಲಿಯರಾಗಿ ಕೇಳಿಸಿಲ್ಲ. ಇಲ್ಲೆಲ್ಲ ಆನೆ ಏನು ಬರೋಂಗಿಲ್ಲ. ಅಕಸ್ಮಾತ್ ಆನೆ ಏನಾದರೂ ನಿಜವಾಗ್ಲೂ ಬಂದುಬಿಟ್ರೆ? ನಾನು ಇಲ್ಲಿ ಮುಚ್ಚಿಕೊಂಡ್ಬಿಡ್ತೀನಪ್ಪ. ಫಸ್ಟು ಎಲ್ಲ ಕಲ್ಲು ಕೆಳಗಡೆ ಮುಚ್ಚಿಟ್ಕೊಂಡು ನೋಡಿ. ಧೈರ್ಯವಂತರು ಹೋಗ್ತಿದ್ದಾರೆ ಮುಂದೆಗಡೆ. ಹೋಗಲಿ, ನಾನು ಹೆಂಗಾದ್ರೆ ಕ್ಯಾಮ್ರಾಮನ್ ಹಿಂದೆಯಿಂದಾನೆ ವಿಡಿಯೋ ತೆಗಿಬೇಕು ನಾವು.
ನನ್ನ ಬೇರೆ ಲಾಸ್ಟ್ಗೆ ಹಾಕ್ಬಿಟ್ಟಿದ್ದಾರೆ ಇವಾಗ. ನಾನು ಬೇರೆ ಹಿಂದೆ ನೋಡೋದು ಮುಂದೆ ನೋಡೋದು ಏನೂ ಕಾಣಿಸ್ತಿಲ್ಲ ನಂಗೆ ಬೇರೆ ಸರಿಯಾಗಿ. ಮುಂಜೆಲ್ಲ ಮುಚ್ಕೊಳಕ್ಕೆ ಸ್ಟಾರ್ಟ್ ಆಗಿದೆ, ಇನ್ನೇನು ನೈಟ್ ಆಯಿತು. ಒಂದು ಮುಕ್ಕಾಲು ಹತ್ತದ ಮೇಲೆ ಒಂದು ದೇವಸ್ಥಾನ ಸಿಕ್ತು. ಯಾವುದಪ್ಪ ಇದು ಅಂತ ನೋಡಿದ್ರೆ ಆಂಜನೇಯ ದೇವಸ್ಥಾನ. ಫುಲ್ಲು ಧೈರ್ಯ ಬಂದಂಗೆ ಆಯಿತು. ಯಾರೋ ಪೂಜೆ ಕೂಡ ಮಾಡ್ದಂಗಿದ್ದಾರೆ ಇಲ್ಲಿ. ನೋಡೋಣ ಇನ್ನು ಒಳಗಡೆ ಹೋಗಿ. ನಾವು ಫೈನಲ್ ಆಗಿ ದ ಅಬ್ಯಾಂಡೆಂಡ್ ವಿಲೇಜ್ ಅನ್ನೋ ಜಾಗಕ್ಕೆ ರೀಚ್ ಆಗಿದ್ದೀವಿ. ನೋಡೋಣ ಬನ್ನಿ ಮನೆಗಳೆಲ್ಲ ಹೆಂಗಿದೆ, ಯಾರಾದರೂ ವಾಸಿಸ್ತಿದಾರಾ ಇಲ್ಲ ಅಂತ. ಇಲ್ಲೊಂದು ಬಾವಿ ಕಾಣಿಸ್ತು ನಮ್ಮ ಹತ್ರ. ಹಿಂಗಿದ್ರೆ ನೀರು ಖಾಲಿ ಆಗೋಗಿದೆ. ಕ್ಯಾಂಪಿಂಗ್ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ ನೀರು ಬೇಕು, ಅದಕ್ಕೆ ನೀರು ಎತ್ಕೊಳಕ್ಕೆ ಬಂದಿದ್ದೀವಿ. నీకు వచ్చేది అంటే బుజ్జికి ఇచ్చి రామికి ఏమంటావు చేయదు. పక్క మీద కనుక ఆ పక్క నుండి షార్ట్ పంపిస్తాను కాల్తున్నా. నాలుగు చోట్ల చెప్తానే కనుక కార్తా ఉంది ఇప్పుడు బకెట్ కార్తా ఉందా? అది కార్తా ఉందా లేదా చూడు ఫస్ట్. ಇಲ್ಲಿ ಯಾವುದೋ ದೇವಸ್ಥಾನ ಬೇರೆ ಇದೆ. ಆ ಕಡೆಯಿಂದ ಹೋಗಿ ನೋಡೋಣ ಇರಿ, ಒಳಗಡೆ ದೇವ್ರು ಇದ್ದಾರೋ ಇಲ್ವೋ, ಜನ ಹೇಳಿದ ಸುಳ್ಳು ನಿಜನೋ ಅಂತ. ಒಟ್ಟಿನಲ್ಲಿ ಮನೆಗಳಿದೆ, ತುಂಬ ಮನೆಗಳೇ ಇದೆ. ಆದರೆ ಮನೆಗಳೊಳಗಡೆ ಎಲ್ಲ ನೋಡೋದು ಭಯ ಆಗುತ್ತೆ, ಎಲ್ಲ ಬಿದ್ದೋಗಿದೆ. ಏನು ಮಿಷಿನ್ ಮನೆ ಏನೋ ಇದ್ದಂಗಿದೆ ನೋಡಿ. ದೇವರೇನಿಲ್ಲ, ದೇವಸ್ಥಾನ ಒಳಗಡೆ ದೇವರಿಲ್ಲ. ಒಳಗಡೆ ಹೋಗಿ ನೋಡೋಕೆ ನನಗಂತೂ ಭಯ, ನಾನಂತೂ ಹೋಗಲ್ಲ. ಬೆಳಿಗ್ಗೆ ಬೇಕಾದ್ರೆ ನೋಡ್ಕೊಳ್ಳೋಣ. ನಾವಿವಾಗ ಅಡುಗೆ ಮಾಡಬೇಕು. ಅಡುಗೆ ಮಾಡೋದಕ್ಕೆ ಕೋಲು ಹುಡುಕ್ತಿದ್ದೀವಿ. ಆಗುತ್ತೆ ನೋಡಿ, ಇದು ಯಾವುದೋ ಮನೆ, ಯಾವ ಕಾಲದಲ್ಲಿ ಕಟ್ಟಿರೋದು ಏನೋ, ಯಾವ ಕಾಲದಲ್ಲಿ ಹೋಗಿದಾರೋ.
ಇಲ್ಲಂತೂ ಯಾರೂ ವಾಸಿಸ್ತಿಲ್ಲ, ಇದಂತೂ ಪಕ್ಕ. ತೆಂಗಿನಕಾಯಿಗಳೆಲ್ಲ ಹೆಂಗೆ ಬಂತು ಇಲ್ಲಿ? ಏನೋ ರಹಸ್ಯಗಳು ತುಂಬ ಅಂತೂ ಇದೆ. కనిపిస్తా ఉందా సరే? అదంతా ఎత్తిసేది. ఏ ఆయిల్ వేసింది వేసుకుంటే ತುಂಬ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಜಾಗ ಹುಡುಕಿ ಹೆಂಗೋ ಲಾಸ್ಟ್ಗೆ ಯಾವುದೋ ಒಂದು ಜಾಗದಲ್ಲಿ ಸೆಟ್ಲ್ ಆಗಿದ್ದೀವಿ. ಇವರಲ್ಲಂತೂ ಎಲ್ಲಿ ನೋಡಿದ್ರು ಮನೆಗಳು, ಆದರೆ ಮನೆಗೆ ಹೋಗೋಕ್ಕಂತೂ ಭಯ ಅಂದರೆ ಭಯ. ಮಲ್ಕೊಳ್ಳೋಕೆ ಜಾಗ ಅಂತೂ ಸರಿಯಾಗಿಲ್ಲ, ಬಟ್ ಹೆಂಗೋ ಇಲ್ಲಿ ಇದ್ದೀವಿ. ಇವಾಗ ಮಲ್ಕೊತಿದ್ದೀವಿ, ಟೆಂಟ್ ಎಲ್ಲ ಸೆಟಪ್ ಮಾಡಿಕೊಂಡು. ನಾಳೆ ಎದ್ದರೆ ವಿಡಿಯೋ ಹಾಕ್ತೀವಿ, ಇಲ್ಲಾಂದರೆ ಓಕೆ ಫ್ರೆಂಡ್ಸ್ ಬಾಯ್. ಬಾಯ್.